ಬ್ಯಾಗ್ ಇದೆ ಹಿಂದೆ ಕವರ್ ಮಾಡ್ಕೋ. ಓಕೆ. ಮೈ ಗಾಡ್. Thank you for choosing Niagara City Cruises. ಅದೆಲ್ಲ ವ್ಯವಸ್ಥೆ ಅದು ಒಂದು ರೇನ್ಬೋ ಅಮ್ಮ ರೇನ್ಬೋ ಇಲ್ಲಿ ಕೆಳಗಡೆ ರೇನ್ಬೋ ಇದೆ ನೋಡು. ಇವತ್ತು ತುಂಬ ದಿನ ಆದಮೇಲೆ ನಾಯಗ್ರಾ ಫಾಲ್ಸಿಗೆ ಬಂದಿದ್ದೀವಿ. 2 years ಆಲ್ಮೋಸ್ಟ್ 2 years ಆದಮೇಲೆ. 2024 ಅಲ್ಲ ಪ್ರೀತಿ ಬಂದಿದ್ದು ಲಾಸ್ಟ್ ಟೈಮು, ವಿಂಟರ್ ಅಲ್ಲ ಅದಲ್ಲ? ಹಾಂ, ನ್ಯೂ ಇಯರ್ ಟೈಮಲ್ಲಿ. ಸೊ ಜಸ್ಟ್ ಇಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಪಾರ್ಕಿಂಗ್ ಬಂದ್ಬಿಟ್ಟು ಇಲ್ಲಿ ಆಲ್ ಡೇ ಪಾರ್ಕಿಂಗ್ $10 ಇರುತ್ತೆ. ನಾಯಗ್ರಾ ಫಾಲ್ಸ್ ಹತ್ರನೇ ಇರ್ತದೆ. ನಿಲ್ಲಿಸ್ಬಿಟ್ಟು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಕ್ಯಾಪ್ ಹಾಕ್ಕೊಂಡಿದ್ದಾರೆ, ಭಾಳ ಬಿಸಿಲಿದೆ, ಇವನು ಹಾಕ್ಕೊಂಡಿಲ್ಲ. ನಿನ್ನ ಕ್ಯಾಪ್ ಎಲ್ಲ ಬ್ಯಾಗಲ್ಲಿ ಹಾಕಿದ್ದೀನಾ? ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಹತ್ಬಿಟ್ಟು ಆಲ್ಮೋಸ್ಟ್ $30-40 ಇರುತ್ತದು. ಎಂಟೈರ್ ನಾಯಗ್ರಾ ಕಾಣಿಸುತ್ತೆ ಅಲ್ಲಿ ಲಿಫ್ಟಲ್ಲಿ ಹೋಗಿ. ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ, ಹೋಗ್ತಾ ಇದೆಯಲ್ಲ ಲಿಫ್ಟಲ್ಲಿ. ಈಗ ಸರಿ ಕಾಣಿಸ್ತಿಲ್ಲ ಲೈಟ್ಗೆ. ಸೊ ಇಲ್ಲಿದ್ದ ಹೋಗ್ಬೇಕು ಕೆಳಗಡೆ. ನೀವು ಮುಂದೆ ವಾಕ್ ವೇ ಟು ಫಾಲ್ಸ್ ಅಂತ ಇದೆ ನೋಡಿ. ಬಾ, ಇಳ್ಕೊಂಡು ಹೋಗ್ಬೋದು, ಹತ್ತು ಬರ್ಬೇಕಾದ್ರೆ ಇರುತ್ತೆ. ಫುಲ್ ಡೌನಲ್ಲಿ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಹಿಂಗೆ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ಬೇಕಿಲ್ಲಿ. ಸೊ ಇಳ್ಕೊಂಡು ಹೋಗೋದು ಈಸಿಯಾಗಿರುತ್ತೆ. ಫುಲ್ ಡೌನು, ತಿರುಗಿ ವಾಪಸ್ ಹತ್ತಿ ಬರಬೇಕಾದ್ರೆ ಇರುತ್ತೆ ಕಾಲು ನೋವು. ಸದ್ಯ ನೆರಳಿದೆ ಇಲ್ಲಿ. ಹೆಂಗೆ ಅಂದರೆ ಕೆನಡಾ ಅಲ್ಲಿ ಭಾಳ ಬಿಸಿಲು ಜಾಸ್ತಿ ಇರುತ್ತೆ, ವಿಂಟರ್ ಕೂಡ ಜಾಸ್ತಿ ಇರುತ್ತೆ. ಬಿಸಿಲು ಅಂತೂ ಇನ್ನು ಆ ಚಳಿಗೆ ಅಭ್ಯಾಸ ಆಗಿರುತ್ತಲ್ಲ, ಸೊ ಆವಾಗ ಚಳಿಗೆ ಅಭ್ಯಾಸ ಆಗಿ 25 degrees ಆ ಟೆಂಪ್ರೇಚರ್ ಬಂದರೂ ಕೂಡ ಭಯಂಕರ ಮೈಯೆಲ್ಲ ಉರಿತಾ ಇರುತ್ತೆ, ಅನ್ನೋಷ್ಟು ಬಿಸಿಲಿರುತ್ತೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅವ್ರೇನು ಹೇಳ್ತಿದ್ದಾರೆ ಅಂದರೆ ಹತ್ಬೇಕಾದ್ರೆ ಹತ್ಬೋದು, ಇಳಿಬೇಕಾದ್ರೆ ಗ್ರಿಪ್ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಮೊಣಕಾಲಿಗೆ ಸ್ವಲ್ಪ ತುಂಬ ಡೌನ್ ಇರುತ್ತಲ್ಲ, ಸೊ ಒತ್ತದಂಗೆ ಆಗುತ್ತೆ ಅಷ್ಟೇ ಇಳಿಬೇಕಾರೆ. ನನಗೆ ಎರಡೂ ಓಕೆ. ನಿನಗೆ ಯಾವ್ದು ಪ್ರೀತು, ಹತ್ಬೇಕಾರೆ ಇಳಿಬೇಕಾರೆ ಎರಡೂ ಓಕೆನಾ? ಬಂತು ಅಲ್ಲಿದೆ ಫಾಲ್ಸ್. ಹೌದು. ಸೊ ಇಲ್ಲೇನೆಂದರೆ ಬಂದಮೇಲೆ ಇಲ್ಲೆಲ್ಲ ತುಂಬ ಎಲ್ಲ ಪಾರ್ಕ್ ಥರ ಇರುತ್ತೆ, ಕುತ್ಕೊಂಡು ಪಿಕ್ನಿಕ್ ಥರ ಮಾಡ್ಕೋಬೋದು. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಈ ಸ್ಪಾಟ್ ಇದೆಯಲ್ಲ, ಇಲ್ಲೆಲ್ಲ ಕುತ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತೆಲ್ಲ ಟೈಮ್ ಪಾಸ್ ಮಾಡಿ ಹೋಗಿದ್ವಿ. ಏನೇನು ಬಂದ್ವಿ ಕೆಳಗಡೆ ಮಾಡಿ ವಾಟರ್ ಫಾಲ್ಸ್, ನಾಯಗ್ರಾ ಫಾಲ್ಸ್ ತಗೊಂಡಿತ್ರ. ಇದು ಟುಲಿಪ್ಸ್ ಫ್ಲವರ್ಸ್. ಇಲ್ಲೊಂದು ಫೋಟೋ ತಗೊಂಬನ ಅಂತ. ಮತ್ತು ವೈಟ್ ಟ್ರೀ ಕಾಣಿಸ್ತಿದೆಯಲ್ಲ, ಅಲ್ಲಿ ಭಾಳ ಚೆನ್ನಾಗಿತ್ತು ಅಂತ ಫೋಟೋಸ್ ತಗೊಂಡ್ವಿ. ಈಗ ನೆಕ್ಸ್ಟು ಹಿಂದೆ ಹೋಗ್ತಾ ಇದ್ದೀವಿ ಮುಂದೆ, ಇದು ನಾಯಗ್ರಾ ಫಾಲ್ಸ್ ನೋಡೋದಕ್ಕೆ. ಇದೆ ನೋಡಿ, ಇದು ಕೆನಡಾದು ಫಾಲ್ಸ್. ಸಾರಿ, ಹಾಂ, ಇದು USA ಫಾಲ್ಸು, ಅಲ್ಲಿರೋದು ಕೆನಡಾ ಫಾಲ್ಸ್. ದೂರ ಇದೆ USA. ನಮ್ಮ ಹತ್ರ ರೀಸೆಂಟಾಗಿ USA ಪಾಸ್ಪೋರ್ಟ್ ಎಲ್ಲ ಬಂದಿದೆ. USA ಪಾಸ್ಪೋರ್ಟ್ ಅಲ್ಲ. ಸೊ ನಾವು ಹೋಗ್ಬೋದು. ಸೊ ನಮ್ಮ ಫ್ರೆಂಡ್ಸ್ಗಿನ್ನೂ ಯಾರಿಗೂ ಬಂದಿಲ್ಲ ವೀಸಾ, ಸ್ವಲ್ಪ ಜನಕ್ಕೆ. ಅದಾದಮೇಲೆ ಬಂದಮೇಲೆ ಒಂದು ಸಲ USA ಹೋಗಿ ಆ ಕಡೆಯಿಂದ ನಾಯಗ್ರಾ ಫಾಲ್ಸ್ನ ನೋಡಬೇಕು. ಸೊ ಇದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಫ್ರೆಂಡ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಅವ್ರು ಬಂದಾದಮೇಲೆ ಬೋಟಲ್ಲಿ ಹೋಗೋಣ ಅಂತ ಇದ್ದೀವಿ. ಅಲ್ಲಿದೆಯಲ್ಲ ರೆಡ್ ಕಲರ್, ಸೊ ಇದು ಕೆನಡಾ ಅವ್ರದ್ದು ರೆಡ್ ಕಲರ್ ಬೋಟಲ್ಲಿರುತ್ತೆ. ಅಲ್ಲಿ ಅದಿದೆಯಲ್ಲ ಬ್ಲೂ ಕಲರ್, ಅವ್ರದ್ದು USA ಕಡೆಯಿಂದ ಬರ್ತಾರೆ. ಸೊ ಆ ರೆಡ್ ಕಲರ್ ಏನಂದರೆ ಆ ನೀರು ಬೀಳುತ್ತೆ ಅಂತ ಒಂದು ಜಾಕೆಟ್ ಕೊಡ್ತಾರೆ ಎಲ್ಲರಿಗೂ ಕವರಿಂದು. ಸೊ ಅದನ್ನು ಹಾಕ್ಕೊಂಡ್ರೆ ನೀರು ಬೀಳ್ದಂಗೆ ಇರುತ್ತೆ ಅಂತ. ಫುಲ್ಲು ಫಾಲ್ಸ್ ಹತ್ರ ಹೋಗಿ ಬರ್ತಾರೆ. ಸೊ ಅಲ್ಲಿ ಕೆಳಗಡೆ ಇದ್ದ ಹೋಗ್ಬಿಟ್ಟು ನಾವು ಫಾಲ್ಸ್ ಹತ್ರ ಹೋಗಿ ಬರಬೇಕು. ಆಯ್ತಾ? ಸೊ USA ಫಾಲ್ಸ್ ಇದ್ದ ಕೆನಡಾ ಫಾಲ್ಸ್ ಅಂತ ಇದ್ದೀವಿ.
ಇದು ಬಂದ್ಬಿಟ್ಟು ಸ್ವಲ್ಪ ದೊಡ್ಡದು ಅದಕ್ಕಿಂತ. ಸೊ ಆ ಬೋಟ್ ಹೋಗ್ತಿದಲ್ವಾ, ಸೊ ಇದು ಅಲ್ಲಿಗೆ ಹೋಗ್ಬಿಟ್ಟು ನನಗೆ ಕನ್ನಡ ಫಾಲ್ಸ್ ಇದೆಯಾ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿದ್ದ ಯೂಟರ್ನ್ ತಗೊಂಡು ಬರುತ್ತೆ. ಇದೇನಂದರೆ $2 ಹಾಕಿದರೆ ಇದು ವರ್ಕ್ ಆಗುತ್ತೆ. ಅಲ್ಲಿ ಅವಾಗ ಝೂಮ್ ಮಾಡಿಕೊಂಡು ನೋಡ್ಬೋದು, ಬಟ್ ಫೋನಲ್ಲೆಲ್ಲ ನೋಡ್ಬೋದು ಆರಾಮಾಗಿ. ಸೊ ಅಲ್ಲಿ ಅವಾಗ ಯೂಟರ್ನ್ ತಗೊತಾ ಇದ್ದಾರೆ ನೋಡಿ. ಅಲ್ಲಿ ಹತ್ರಕ್ಕೆ ಹೋದಾಗ ತುಂಬ ನೀರು ಬೀಳ್ತಾ ಇರುತ್ತೆ ಮಳೆ ಥರ. ಸೊ ಇಲ್ಲಿ ಅವಾಗ USA ಅವರು ಬರ್ತಾ ಇದ್ದಾರೆ ನೋಡಿ. ಹಾಂ ಬರ್ತಾರೆ ಅಲ್ಗ. ಇಲ್ಲಿ ಜಿಪ್ ಲೈನ್ ಕೂಡ ಇದೆ. ಸೊ ಇದು ಡೌನು. ಸೊ ಅಲ್ಲಿದ್ದ ಜಾರ್ಕೊಂಡು ಬರೋದು ಅಲ್ಲಿದೆಯಲ್ಲ, ಅಲ್ಲಿದ್ದ ಸ್ಲೈಡ್ ಹಾಕ್ಕೊಂಡು ಬರ್ತಾರೆ. ಬಂದ್ವಲ್ವಾ, ಸೊ ಇಲ್ಲಿ ಭಾಳ ಕೂಲಾಗಿರುತ್ತೆ, ನೀರು ಬೀಳ್ತಾ ಇರುತ್ತೆ. ಇಲ್ಲಿ ಆ್ಯಕ್ಚುಲಿ ಎನಿ ಟೈಮ್ ಆಫ್ ದ ಡೇ ರೇನ್ಬೋ ಇರುತ್ತೆ. ನೋಡ್ಬೇಕು ಇವಾಗ ಫಾರ್ಮ್ ಆಗಿದೆಯಲ್ಲ. ಇತ್ತು ಹತ್ತು ಬೇಡ. ಇಲ್ಲಿ ಹೆಂಗೆ ನೀರು ಬೀಳ್ತಿದೆ ಇದಕ್ಕಿಂತ ಜಾಸ್ತಿ ಬೀಳ್ತಾ ಇರುತ್ತೆ. ಇದೆಲ್ಲ ನೋಡಾದ್ಮೇಲೆ ನೆಕ್ಸ್ಟು ಇಲ್ಲಿ ಬೋಟ್ ರೈಡ್ ಇರುತ್ತೆ, ಅದರಲ್ಲಿ ಹೋಗೋಣ ಅಂತ ಕೆಳಗಡೆ ಹೋಗ್ತಾ ಇದ್ವಿ ಟಿಕೆಟ್ ತೊಗೊಳೋದಕ್ಕೆ. ಟಿಕೆಟ್ಸ್ ಎಲ್ಲ ತೊಗೊಂಡಾಯ್ತು. ನಾವು ಬರೋಷ್ಟು ಲೇಟ್ ಆಗುತ್ತೆ ಅಂತ ನಮ್ಮ ಫ್ರೆಂಡ್ ಅವರೇ ತೊಗೊಂಡಿದ್ದಾರೆ. ಸೊ ಈಗ ಹೋಗ್ತಾ ಇದ್ದೀವಿ ಬೋಟ್ ರೈಡಿಂಗ್ಗೆ. ದಿಸ್ ವೇ ಟು ಬೋಟಿಂಗ್. ಕೆಳಗಡೆ ಹಿಂಗೆ ಸ್ಟೆಪ್ಸಲ್ಲಿ ಹೋಗ್ತಾ ಇರಬೇಕು. ರಿಷಬ್ಗೆ ಫ್ರೆಂಡ್ ಸಿಕ್ಕಿದ್ದಾನೆ, ಅವ್ನು ಚಿಂಟು ಬಾಯ್. ಇದ್ದೀವಿ ಮುಂದೆ. ಸೊ ಅಲ್ಲಿದೆಯಲ್ಲ, ಅಲ್ಲೊಂದು ನಮಗೆ ರೆಡ್ ಕಲರ್ ಕೋಟ್ ಕೊಡ್ತಾರೆ, ಅದನ್ನು ಹಾಕ್ಕೊಂಡು ಹೋಗ್ಬೇಕು. ಇಲ್ಲಿ ವಾಟರ್ ಡಿಜಿಟಲ್ ಅಟ್ರಾಕ್ಷನ್. ಚಿಂಟು, ಇಸ್ ದಿಸ್ ಯುವರ್ ಫಸ್ಟ್ ಟೈಮ್? ಸೆಕೆಂಡ್ ಟೈಮ್? ಓಕೆ ಓಕೆ. ರಿಷಬ್ ಅಂಡ್ ಅಮ್ಮು ಆರ್ ಫಸ್ಟ್ ಟೈಮ್. ರಿಷಬ್ ಅಂಡ್ ಅಮ್ಮು ಆರ್ ಫಸ್ಟ್ ಟೈಮ್. ಹಾಂ, ಆಲ್ಮೋಸ್ಟು ಕೆಳಗಡೆ ಬಂದಾಯಿತು. ಈಗ ಬೋಟ್ಸಲ್ಲಿ ಹೋಗ್ಬೇಕು. ಹೌದು, ಇಲ್ಲಿದ ಕರೆಕ್ಟ್. ಇಲ್ಲಿ ಕೆಳಗಡೆ ಫುಡ್ ಕೂಡ ಇದೆ, ಬೇಕಾರೆ ಇಲ್ಲಿ ಟಿಕೆಟ್ಸ್ ಇವ್ರ ಹತ್ರ ಸ್ಕ್ಯಾನ್ ಮಾಡ್ಕೋಬೇಕು. ಸೊ ಇಲ್ಲಿ ಈ ಥರ ಇದು ಕೊಡ್ತಾರೆ ಚಿಕ್ಕ ಮಕ್ಳಿಗೊಂದು. ರಿಷಬ್ ಇಸ್ಕೋ, ಅಮ್ಮ ನೇತ್ರ ಇಸ್ಕೋ. ರಿಷಬ್ ಇಲ್ವಾ? ರಿಷಬ್ ನೋಡಿ, ಈ ಥರ ಹಾಕ್ಕೋಬೇಕು. ರಿಷಬ್ ಹಾಕ್ಕೊಂಡಾ? ಇನ್ನೂ ಕೆಳಗಡೆ ಹಾಕೋ. ನೇತ್ರ ಬಾಯಿಲಿ ನನಗೆ ವಿಡಿಯೋ ಮಾಡು. ಈ ಥರ ಇದೆಯಾ? ಮತ್ತೆ ಲೋಕು ಜನ ಹೋಗ್ತಾ ಆ ಕಡೆ ಹೋಗ್ತಾ ಹೋಗ್ತಾ ಹಾಕೋಬೋದು. ಬ್ಯಾಗ್ ಇದೆ ಹಿಂದೆ, ಕವರ್ ಮಾಡ್ಕೋ. ಓಕೆ. ಚಿಂಟು ನಡಿ ನಡಿ ನಡಿ. ನೋಡು, ಈ ಥರ ಹಾಕೋಬೇಕು. ಕ್ಯಾಪ್ ಕೂಡ ಹಾಕೋಬೇಕು, ಓಕೆನಾ? ಇಲ್ಲ ಇಲ್ಲೇ ಇದ್ದಾರೆ, ಇಲ್ಲ ಜೊತೆಲಿ ಹೋಗೋಣ. ಕ್ಯಾಪ್ ಹಾಕೋಣ ಹತ್ರ, ನೀರು ಬೀಳುತ್ತೆ ತಲೆ ಮೇಲೆ. ಸೊ ಈ ಥರ ಕ್ಯಾಪು ಹಾಕ್ಕೊಂಡು ಎಲ್ಲ ಹಾಕ್ಕೋಬೇಕು, ಯಾಕಂದರೆ ತಲೆ ಎಲ್ಲ ನೆಂದೋಗುತ್ತೆ. ಎಲ್ಲ ಬರ್ತಾ ಇದೆ. ಇದು ಕ್ಯಾಪ್ ಹಾಕೊಂಡ್ರೆ ಭಾಳ ಸೆಕೆ ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ಹಾಕ್ಕೊಂಡ್ಲೇಬೇಕದು. ಗೊತ್ತಾ ಇದೆ. ಸೊ ನಾನು ಇಲ್ಲಿವ್ರಿಗೆ ರೆಕಾರ್ಡಿಂಗ್ ಮಾಡಿಲ್ಲ. ಇವಾಗ ಹತ್ಕೊಂಡು ಹೋಗ್ಬೇಕು. ಎಲ್ಲ ಫಸ್ಟ್ ಫ್ಲೋರ್ಗೆ ಹೋಗಂತಾನೆ ನೋಡಿ. ಇಲ್ಲೆಲ್ಲ ವಾಟರ್ ನೋಡಮ್ಮ ಹೆಂಗಿದ್ದಿದೆ. ಸೊ ಎಲ್ಲ ಕೆಳಗಡೆ ಬಂದಾಯ್ತು. ಇಲ್ಲೇ ನೇತ್ರ
ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ, ವ್ಯೂ ಚೆನ್ನಾಗಿರುತ್ತೆ ಅಂತ. ಆಯ್ತು ಬಾ. ಎಲ್ಲೇ కార్నర్ ఇంకా విడికి లేదు, కొంచెం అలవాటు అయిన వరకు అంతే. ಈ ಕಡೆ ಬಾ, ರೈಟ್ ಸೈಡ್ ಬರ್ತೀನಿ. Arush, you want to wear like this? Where is your dress? This is an important safety announcement. For your safety, this boat is equipped with all necessary and proper life-saving and firefighting equipment. Life jackets are stored in the lake. Do not climb up or down stairs or distant ಸ್ಟಾರ್ಟ್ ಆಗ್ತಾ ಇದೆ. We hope you enjoy your boat tour to the falls. Thank you for choosing Niagara City Cruises. ಅವಾಗೆ ನೀರು ಬೀಳಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ಮಳೆ ಥರ, ಚಿಕ್ಕ ಮಳೆ ಹನಿ ಥರ. ಸೊ ಅದು USA ಅಲ್ಲಿರೋದು ಕೆನಡಾ. ಸೊ ಅಲ್ಲಿಗನ್ನು ಹೋಗಿ ಊಟವನ್ನು ತಗೊಂಡು ಬರ್ತಾರೆ. ಹೋಗ್ತಾ ಇದೆ ಶೇಕ್. ಅದು ಬಂದ್ಬಿಟ್ಟು USA ಬ್ರಿಡ್ಜ್. ಈ ಕಡೆ ಕೆನಡಾ, ಆ ಕಡೆ USA. ಸೊ ನಾವು ಕಾರಲ್ಲಿ ಹೋಗ್ಬೇಕಂದ್ರೆ ಅಲ್ಲಿದ್ದಾನೆ ಹೋಗ್ಬೇಕು. ಅಲ್ಲಿರ್ತೀವಿ ಯಾವಾಗಲೂ ಮೇಲ್ಗಡೆ. Way up the Niagara River, lift to port or the left side of the boat, where your passengers will eventually transfer descending rapid through the ಇದು ಕಟ್ಕೋಬೇಕು, ಇದು ಕಟ್ಟೆ ಇದು. rate of water crosses the falls of large sections of Edmonton from the American Falls, which is composed of soft shale and limestone. ಜಾಸ್ತಿ ಗಂಟಾಕ್ಬೇಡ, Though the height of the American Falls is ಸ್ವಲ್ಪ ಹಾಕು ಸಾಕು. from the Canadian counterpart, ಸಾಕು no air ಸಾಕು, ಬಿಚ್ಚೋ ಥರ ಹಾಕು. to go over the American Falls. All stunts were performed from the Canadian Waterfall Falls, which is more popular with its immense water flow rate and shape. The height of the American Falls stands at 180 feet or 56 meters high. Its crest flow, 75,000 gallons or 8,800 liters per second. And a recent notable rockfall. ಸುಮ್ಮನೆ ಅನೌನ್ಸ್ ಮಾಡ್ತಾ ಇದ್ದಾರೆ, ಯಾರು ಕೇಳಿಸ್ಕೊಂತ ಇಲ್ಲ. ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ವಾಟ್ರ್, ಇದು ಏನೇನು ಹಿಸ್ಟ್ರಿ ಇದ್ರದ್ದೆಲ್ಲ ಹೇಳ್ತಾ ಇದ್ದಾರೆ. On the American side, just to the right of the American Falls, separated by Luna Island. Goat Island was much Brattleboro Falls is 181 feet or 55 meters and remains the smallest waterfall compared with two counterparts. ವಾಟ್ರಿಂದ ಈ ಕಡೆ ಬಂದ್ವಲ್ಲ, ಬಂದಾದ್ಮೇಲೆ ಸ್ವಲ್ಪವಾಗಲೇ ಹೀಟ್ ಆಗ್ತಾ ಇದೆ. ಸೊ ಈ ಕಡೆಯಿಂದ ಬಂದ ತಕ್ಷಣ ಬಾಡಿ ಎಲ್ಲ ಬಿಸಿ ಗಾಳಿ. ಸೊ ಅದ್ರ ಮುಂದೆ ಮಾತ್ರ ಚೆನ್ನಾಗುತ್ತೆ. ಅದೆಲ್ಲ USA. ಅದು ಬಂದ್ಬಿಟ್ಟು ಅದ್ರ ಹತ್ರ ಪಾಸ್ ಹತ್ರ ಹೋಗ್ಬೇಕು, ಅದಕ್ಕೆ ಯೆಲ್ಲೋ ಕಲರ್ ಸೂಟ್ ಇರುತ್ತೆ. ಅದು ಬೋಟಲ್ಲಿ ಏನಿರಲ್ಲ ರೈಡ್. Erosion is a major issue associated with Canadian Falls. The average rate of erosion for Niagara Falls is as much as 1 meter. ಇನ್ನೇನಿದು ಕೆನಡಾ ವಾಟರ್ ಫಾಲ್ಸ್ ಹತ್ರ ಬರ್ತಾ ಇದ್ವಿ. ಅಲ್ಲಿಗೆ ಹೋದಾಗ ಇನ್ನೂ ಜಾಸ್ತಿ ಎಷ್ಟು ಗಾಳಿ ಬರ್ತಿರುತ್ತೆ ಅಂದರೆ ನೋಡಿ ಗೊತ್ತಾಗುತ್ತೆ. ಎಲ್ಲ ಎಗರ್ಕೊಂಡು ಹೋಗ್ತಾ ಇದೆ ಕವರ್ಗಳೆಲ್ಲ, ಸಖತ್ ಗಾಳಿ. Witness the awesome natural beauty of Niagara Falls. ಸಖತ್ತು ನೀರೆಲ್ಲ ಬೀಳ್ತಾ ಇದೆ. ನಮ್ಮ ಸ್ಪೆಕ್ಸ್ ನೋಡ್ಬೋದು ನೀವು, ಒಂಥರ ಮಳೆ ಬಂದಂಗಿದೆ. ನೋಡಿ ರೇನ್ಬೋ ಅಮ್ಮು, ರೇನ್ಬೋ ಇಲ್ಲಿ ಕೆಳಗಡೆ ರೇನ್ಬೋ ಇದೆ ನೋಡು, ಕಾಣಿಸ್ತಾ? ನೇತು ಅಮ್ಮು ರೇನ್ಬೋ ಅವ್ರಿಗೆ ಕಾಣಿಸ್ತಾ? ರೇನ್ಬೋ ಕಾಣಿಸ್ತೇನೆ. ಕ್ಯಾಪ್ ಹಾಕೊಂಡ ಫೋನ್ ಆಫ್ ಮಾಡ್ಲಾ? ಇರಲ್ಲ, ಫೋನ್ ಆಫ್ ಮಾಡ್ತಾ ಇದ್ದೀನಿ. ಸಖತ್ ಮಳೆ ಇದೆ. ಇದು ನಿಯರೆಸ್ಟ್ ಇನ್ನು ಫಾಲ್ಸ್ಗೆ ನಾವು ತುಂಬ ನಿಯರೆಸ್ಟ್ ಬಂದಿದ್ದೀವಿ. ಏನಾದ್ರು ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ತುಂಬ ನಿಯರೆಸ್ಟ್ ಅಂದರೆ ಇದೆ. ಇನ್ನು ನಾವು ಲಾಸ್ಟ್ ಟೈಮ್ ಬಂದಿದ್ವಿ 2018 ಇಷ್ಟೊಂದು ಹತ್ರಕ್ಕೆ ಬಂದಿರಲಿಲ್ಲ. ಇವಾಗ ಆಲ್ಮೋಸ್ಟ್ ನೆಂದೋಗ್ಬಿಟ್ಟಿದ್ದೀವಿ. ಮಳೆ, ಜೋರು ಮಳೆ ಥರ, ಪ್ಯಾಂಟು ಶೂಸು ಎಲ್ಲ ನೆಂದೋಗ್ಬಿಟ್ಟಿದೆ. ಸೊ ಇಲ್ಲಿಗೆ ಬರಬೇಕು ಅಂದರೆ ಅಟ್ಲೀಸ್ಟ್ ಒಂದು ಎಕ್ಸ್ಟ್ರಾ ಡ್ರೆಸ್ ತಗೊಂಡು ಗ್ಯಾರಂಟಿ ಬರಬೇಕು. ಇರುತ್ತೆ ನೋಡು, ಫುಲ್ ಡ್ರೆಸ್ ಎಲ್ಲ ನೆಂದೋಗಿದೆ ತಾನೇ, ಶೂ ಎಲ್ಲ. ಇವಾಗ ಸ್ವಲ್ಪ ಹೊರಗಡೆ ಬಂದು ಇಷ್ಟೊತ್ತು ಕತ್ಲಲ್ಲಿ ಇದ್ದಂಗೆ ಆಯಿತು.
ನೆಂದೋಗಿದ್ದಾರೆ. ರಿಷಬ್ ಇಲ್ಲಿ ಮುಂದೆ ಬಾ, ಬೀಳ್ತೀಯಾ, ಈ ಕಡೆ ಬಾ. ನೆಂದೋಗಿದ್ದಾನೆ, ಫುಲ್ಲಿ ವೇಟ್. ಪ್ಯಾಂಟ್ ಇದೆಯಲ್ಲ, ಪ್ಯಾಂಟೆಲ್ಲ ವೆಟ್ಟಾಗಿದೆ ನೋಡಿ, ಎಲ್ಲ ಪ್ಯಾಂಟು ಶೂ ಎಲ್ಲ ವೆಟ್ಟಾಗಿದೆ. ಇದು ಕೂಡ ವೆಟ್ಟಾಗ್ಬಿಟ್ಟಿದ್ದಾನೆ ನೋಡಿ, ಎಲ್ಲ ನೆಂದೋಗ್ಬಿಟ್ಟಿದ್ದೀವಿ. ಕ್ಯಾಪ್ ಹಾಕೊಂಡಿರೋದಕ್ಕೆ, ಇಲ್ಲಾಂದರೆ ಇನ್ನು ತಲೆ ಎಲ್ಲ ನೆಂದೋಗಿರೋದು. ತಲೆ ಸ್ನಾನ ಮಾಡ್ದಂಗೆ ಇರೋದು ಶವರಲ್ಲಿ. ನಮ್ಮ ಮನೆ ಶವರ್ ಕೂಡ ಇಷ್ಟು ಫಾಸ್ಟ್ ನೀರು ಬರೋಲ್ಲ ತಾನೇ, ಅಷ್ಟು ಬರಲ್ಲ. 40 ಮಿನಿಟ್ಸ್ ರೈಡ್ ಇರುತ್ತೆ ಆಲ್ಮೋಸ್ಟು. ಅದ್ರ ಹತ್ರ ನೀನು ಡ್ರೆಸ್ ಎಳ್ಕೊಂಡು ಹೋಗ್ತಿದ್ದೆ ನೋಡ್ಕೊ, ನಾನು ಡ್ರೆಸ್ ಎತ್ಕೊಳ್ಳೆ. ಇಟ್ ಈಸ್ ಡಾಕಿಂಗ್, ವೆಯ್ಟ್, ಡಾಕಿಂಗ್. ಡಾಕಿಂಗ್ ಮಾಡ್ತಿದ್ದಾರೆ. ಬಂದಾಯಿತು, ಆಯಿತು, ಗೊತ್ತಾಯ್ತು ಹೊರಗಡೆ. ಇವಾಗಿನ ಡೌನ್ ಆಯಿತು. ಎಷ್ಟೊಂದು ನೊರೆ ಇದೆ ನೋಡಿ ಫಾಲ್ಸ್ ಇದೆ. ನೊರೆ ಕೊಳಕು ಹಂಗೆ ಇಟ್ಕೊ. ತೆಗೆದಾ ಕವರ್ಸ್ ಎಲ್ಲ ಇಲ್ಲಿ ಹಾಕಬೇಕು. ಹಾಕ್ದ